ಮಧ್ಯಪ್ರಾಚ್ಯದಲ್ಲಿ ಇನ್ನೂ ಕೂಡ ಮುಂದುವರೆದಿದೆ ಯುದ್ಧದ ಸಂಘರ್ಷ, ನಿಲ್ಲೋ ಥರ ಕಾಣ್ತಾ ಇಲ್ಲ. ಇನ್ನು ಮಧ್ಯಪ್ರಾಚ್ಯ ದೇಶಗಳೇನಿದೆ ಅಲ್ಲಿ ರಫ್ತಾಗ್ತಾ ಇಲ್ಲ ಭಾರತದ ಮೊಟ್ಟೆ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳಾಗಿರ್ಬೋದು. ಮೊಟ್ಟೆಗಳಲ್ಲಿ ಹೋಗ್ತಾ ಇಲ್ಲ ಮಧ್ಯಪ್ರಾಚ್ಯ ದೇಶಗಳಿಗೆ ಭಾರತದ್ದು. ಸೌದಿ ಅರೇಬಿಯಾ, ಓಮನ್ನು, ಕತಾರ್ಗೆ ಮೊಟ್ಟೆ ರಫ್ತು ಸ್ಥಗಿತ ಆಗಿದೆ. ಯುದ್ಧದ ಹಿನ್ನೆಲೆಯಲ್ಲಿ ಕೊಲ್ಲಿ ರಾಷ್ಟ್ರಗಳಿಗೆ ಮೊಟ್ಟೆ ರಫ್ತು ಸ್ಥಗಿತ ಆಗಿರುವಂಥದ್ದು. ರಫ್ತು ನಿಲುಗಡೆಯಿಂದ ಉತ್ಪಾದನೆಯಾಗ ಮೊಟ್ಟೆ ಏನಿದೆ ಅದಕ್ಕೆ ಬೇಡಿಕೆ ಇಳಿಕೆ ಕೂಡ ಆಗಿದೆ. ಮೊಟ್ಟೆ ಬೆಲೆ ತೀವ್ರವಾಗಿ ಕುಸಿತ ಕಾಣ್ತಿದೆ. ಆತಂಕದಲ್ಲಿದ್ದಾರೆ ಮೊಟ್ಟೆಯನ್ನು ಮಾರೋರು. ಹಾಲಿನ ಉತ್ಪನ್ನ ತಯಾರಕರುಗಳ ಮೇಲೂ ಕೂಡ ಕರಿನೆರಳು ಬೀಳುವ ಸಾಧ್ಯತೆ ಇದೆ, ಎಫೆಕ್ಟ್ ಆಗುತ್ತೆ. ಕುಕ್ಕುಟೋದ್ಯಮ ಸೇರಿ ಕರ್ನಾಟಕದ ರೈತರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂದರೆ ಮಧ್ಯಪ್ರಾಚ್ಯದ ಈ ಒಂದು ಯುದ್ಧ ಸಂಘರ್ಷ ಏನಿದೆ ಎಲ್ಲದರ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ವ್ಯಾಪಾರಗಳ ಮೇಲೂ ಕೂಡ ಅಷ್ಟೇ. ಬೇರೆ ದೇಶದಿಂದ ನಾವು ರಫ್ತು ಮಾಡ್ಕೊಳ್ಬೇಕಂದ್ರೂ ಅಷ್ಟೇ, ಆಮದು ಮಾಡ್ಕೊಳ್ಬೇಕಂದ್ರೂ ಅಷ್ಟೇ. ಇದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಏನು ಭಾರತದಲ್ಲಿ ತಯಾರಾಗ್ತಾ ಇದೆ ಆ ಮೊಟ್ಟೆಗಳು ರಫ್ತಾಗ್ತಾ ಇಲ್ಲ. ಯುದ್ಧ ಇದೆ, ಹೆಂಗೆ ಕಳಿಸ್ಬೇಕು ಗೊತ್ತಿಲ್ಲ. ಕಳಿಸ್ಬೇಕು, ಅದು ಸಾಕಷ್ಟು ಬಿಸ್ನೆಸ್ ಇದೆ ಇದರಲ್ಲಿ ಕೂಡ. ಮುಖ್ಯವಾಗಿ ಜಾಸ್ತಿ ಹೋಗ್ತಾ ಇದ್ದಂಥದ್ದು ಎಲ್ಲಿಗೆ ಅಂತಂದರೆ ಸೌದಿ ಅರೇಬಿಯಾಗೆ, ಓಮನ್ಗೆ, ಕತಾರ್ಗೆ, ಇಲ್ಲಿಗೆ ಹೋಗ್ತಾ ಇತ್ತಲ್ಲ. ಆ ಮೊಟ್ಟೆಯನ್ನು ಕಳಿಸ್ತಾ ಇದ್ರಲ್ಲ, ಅದು ಈಗ ಕ್ಯಾನ್ಸಲ್ ಆಗಿದೆ, ನಿಂತ್ಕೊಂಡು ಹೋಗಿದೆ ಸದ್ಯಕ್ಕೆ ಮಾತ್ರ. ಇನ್ನು ಮೊಟ್ಟೆ ತಯಾರಾಗಿ ಸ್ಟಾಕಲ್ಲಿ ಏನಿರುತ್ತೆ ಅಲ್ಲೇ ಇರೋದ್ರಿಂದ ಸಾಕಷ್ಟು ದಿನ ಆದಮೇಲೆ ಅದರ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆಗುತ್ತೆ, ನಷ್ಟ ಆಗುತ್ತೆ. ಅದನ್ನೇ ನಂಬ್ಕೊಂಡು ಕೂತಿರ್ತಾರೆ ವ್ಯಾಪಾರ ಮಾಡುವಂಥವ್ರು. ಅವ್ರಿಗೆ ನಷ್ಟ ಆಗುತ್ತೆ ಈಗ. ಯಾಕಂದರೆ ಸಾಕಷ್ಟು ದೇಶಗಳಿಗೆ ಈ ಮೊಟ್ಟೆ ಹೋಗ್ತಾ ಇಲ್ಲ, ಯುದ್ಧ ಇರೋದ್ರಿಂದ ಕ್ಯಾನ್ಸಲ್ ಮಾಡಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಮೊಟ್ಟೆ ರಫ್ತು ಎಲ್ಲವೂ ಕೂಡ ಸ್ಥಗಿತ ಆಗಿದೆ. ಈ ರೀತಿಯಾಗಿ ಆಗಿರೋದ್ರಿಂದ ಉತ್ಪಾದನೆಯ ಮೊಟ್ಟೆ ಏನಿದೆ ಅದು ಭಾರಿ ಇಳಿಕೆ ಆಗುತ್ತೆ ಅದರ ಬೆಲೆ. ನಾವು ಈಗ ನೋಡಿದ್ವಿ ಹಿಂದೆ ಮೊಟ್ಟೆ ರೇಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಆಗಿತ್ತು ಕೂಡ. ಯಾರು ಕೂಡ ಮೊಟ್ಟೆ ತಿನ್ನೋಕ್ಕಾಗಲ್ಲ, ನಾನ್ ವೆಜ್ ತಿನ್ನೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತ. ಈ ರೀತಿಯಾಗಿ ಯುದ್ಧ ಶುರುವಾಗಿದೆ. ಎಲ್ಲಿ ರೆಡಿಯಾಗಿರೋ ಮೊಟ್ಟೆ ಅಲ್ಲೇ ಇದ್ದಾವೆ, ಎಲ್ಲಿಗೂ ಹೋಗ್ತಾ ಇಲ್ಲ. ಬೇರೆ ದೇಶಕ್ಕೆ ಕಳಿಸ್ಬೇಕಾಗಿರೋವು ಸ್ಟಾಕೆಲ್ಲ ಹಂಗೆ ಉಳಿಯುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಬೆಲೆ ಕಮ್ಮಿ ಆಗುತ್ತೆ. ಯಾವಾಗ ಮತ್ತೆ ಈ ಒಂದು ಯುದ್ಧ ಮುಗಿದು ಬೇಡಿಕೆ ಜಾಸ್ತಿ ಆಗುತ್ತೋ ಆವಾಗ ಈ ಮೊಟ್ಟೆಗಳಿಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.